ಮಾತಾಡುದಿಲ್ಲ. ಏಕೆ ಏನಾದ್ರೂ ಕೆಲಸವಿತ್ತೆ? ನನ್ನ ಮುಂದೆ ಹೇಳಲಾತಂತ ಕೆಲಸವಿತ್ತೇನಪ್ಪ? ಸ್ವಲ್ಪ ಹಣ ಬೇಕಾಗಿತ್ತು. ಆಯ್ತು ಶ್ರೀಧರ, ನಿಮ್ಮ ಮಾವನವರು ಬರುವ ಸಮಯವಾಯ್ತು. ಅವರೇ ಬಂದ ನಂತರ ಇಸ್ಕೊಂಡು ಹೋಗುವಂತೆ. ಆಯ್ತಕ್ಕ, ನೀ ಹೇಳಂತೆ ಆಗಲಿ. ನೀರು ಬಿಟ್ಟು ಬಂದ್ರ? ಹಾಸ್ತಾ ಇದ್ದೆ, ಕರೆಂಟ್ ಹೋಯ್ತು, ಅದಕ್ಕೆ ಮನೆಗೆ ಬಂದೆ. ರೀ, ನಿಮಗಂತೂ ತುಂಬಾ ಬಾಯಾರಿಕೆ ಆಗ್ಬಹುದು. ಈಗಲೇ ಹೋಗಿ ನಾನು ನೀರು ತೆಗೆದುಕೊಂಡು ಬರ್ತೀನಿ. ಶ್ರೀಧರ್, ಬಂದು ಬಹಳ ಹೊತ್ತಾಯ್ತೇನಪ್ಪ? ಈಗ ತಾನೇ ಬಂದೆ ಮಾವ, ನಿನ್ನ ಹತ್ತಿರ ಸ್ವಲ್ಪ ಕೆಲಸ ಇತ್ತು. ಶ್ರೀಧರ್, ಇದಕ್ಕೆಲ್ಲ ನನ್ನ ದಾರಿ ಏಕೆ ಕಾಯ್ತಾ ಇರುವೆ? ಅಲ್ಲೇ ನಿಮ್ಮ ಅಕ್ಕನ ಹತ್ರ ಇಸಿದುಕೊಂಡು ಹೋಗಬಾರದೇನು? ಪಾರ್ವತಿ, ಪಾರ್ವತಿ, ನೀರು ಯಾಕೆಂದ್ರೆ ದೀಪ ಬರುವುದು ತಡವಾಗಿ ಹೋಯ್ತು. ಅದಕ್ಕಾಗಿ ನೀವು ಬಂದ ನಂತರ ಕೊಡ್ಬೇಕಂತ ಇಟ್ಟಿದ್ದೆ. ಹುಚ್ಚಿ, ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಅವನಿಗೆ ಮೊದಲು ಅನುಕೂಲ ಕಳಿಸು. ಹೋಗು ಶ್ರೀಧರ್, ನಿನಗೆ ಎಷ್ಟು ಬೇಕು ನಿಮ್ಮ ಅಕ್ಕನ ಹತ್ರ ಇಸಿದುಕೋ. ಆಯ್ತು ಮಾವ, ಯಾವ ಜನ್ಮದ ಋಣ ಬಂದವು? ತಂದೆ ತಾಯಿಯ ಮುಖವನ್ನು ಕಾಣಲೇ ಇಲ್ಲ. ನನ್ನ ಪಾಲಿಗೆ ಸಾಕ್ಷಾತ್ ದೇವರು ನೀವು ಮಾವ. ಹುಚ್ಚ, ಇದು ನನ್ನ ಕರ್ತವ್ಯ, ಇದನ್ನು ನಾನು ಮಾಡಲೇಬೇಕು. ಹೋಗು ಶ್ರೀಧರ್, ಊಟ ಮಾಡಿ ನಿನಗೆ ಎಷ್ಟು ಹಣ ಬೇಕು ನಿಮ್ಮ ಅಕ್ಕನ ಹತ್ರ ಇಸಿದುಕೋ. ಆಯ್ತು ಬಾ ಶ್ರೀಧರ, ಈಗಲೇ ತೆಗೆದುಕೊಂಡು ಹೋಗುವಂತೆ. ದೇವ, ಸಾಯಿ ಗಜಾನನ, ಸೀತಾ ಮಾತೆಯಂತಿರುವ ನನ್ನ ಸತಿ ಪಾರ್ವತಿಯ, ಮಕ್ಕಳಂತಿರುವ ಶ್ರೀಧರ್ ಬದ್ರಿ, ಇವರ ಪ್ರೀತಿಯ ಒಡನಾಟದಲ್ಲಿ ನನ್ನ ಆಯುಷ್ಯ ಹೋಗಿದ್ದೇ ಗೊತ್ತಾಗಲಿಲ್ಲ. ನನಗೆ ಮುಂದೆ ಮಕ್ಕಳನ್ನು ಕೊಡುವಂತ ದೇವರಿಗೆ ಕೈ ಚಾಚಲ್ಲ. ಅದರ ಬದಲಾಗಿ ಶ್ರೀಧರ್ ಬದ್ರಿಗೆ ಒಳ್ಳೆಯ ಭವಿಷ್ಯ ಕೊಡುವಂತ ಕೇಳಿಕೊಳ್ಳುತ್ತೇನೆ. ಶ್ರೀಧರ, ಈಗಾಗಲೇ ಅವನಿಗೆ 5,000 ಹಣವನ್ನು ಕಟ್ಟು ಕಳಿಸಿದ್ದೇನೆ. ಶ್ರೀಧರ್, ಸಾಕು ಅಥವಾ ಇನ್ನೂ ಬೇಕು? ಸಾಕು ಮಾವ, ನಾನು ಕಾಲೇಜಿಗೆ ಹೋಗಿ ಬರುತ್ತೇನೆ. ಆ ದೇವರು ನನಗೆ ವಿದ್ಯಾಬುದ್ಧಿ ಕೊಡಲೆಂದು ಹಾರೈಸುತ್ತೇನೆ. ಆಯ್ತು ಮಾವ, ನಾನಿನ್ನು ಬರುತ್ತೇನೆ. ಪಾರ್ವತಿ, ನಿನ್ನ ತಮ್ಮ ಓದಂತಾಯ್ತು. ಈ ನಿನ್ನ ಮಧುರವಾದ ಕಂಠದಿಂದ ಹಾಡು ಹಾಡುತ್ತೀಯಾ ನನ್ನ ನಲ್ಲೆ? ಏನ್ರಿ, ಆ ಪತಿ ಆಗ್ತೇ ಇದೆಯೋ ಮೀರಿ ಆಗ್ತಿ, ದೇವಿ ಹೇಳಿದಂತೆ ಆಗ್ಲಿ. ಜನ್ಮದ
ಮಾವನಿಗೆ ಊಟಕ್ಕೆ ಬಡಿಸಿ ಬರ್ತೇನೆ. ಆಯ್ತು ನಡಿ ಪಾರ್ವತಿ. ಅಣ್ಣ ಅತ್ತಿಗೆ ಸಂತೋಷದಿಂದ ಮಾತನಾಡುತ್ತಾ ನಿಂತಿದ್ದೀರಿ. ಹಾ ಬಾ ಬದ್ರಿ, ನೀನೇ ಸೋತೀನಿ ಮಾತಾಡ್ತೀನಿ ಅಷ್ಟರಲ್ಲಿ ನೀನೇ ಬಂದು ಬಿಟ್ಟೆಪ್ಪ. ಹೌದು ಬದ್ರಿ, ಈ ಮಾತಿಗೆ ನಿನಗೆ ಬುದ್ಧಿ ತೆಗೆದುಕೊಂಡು ಹೊಲಕ್ಕೆ ಹೋಗುತ್ತೇನೆಂದು ಹೇಳುತ್ತಿದ್ದಳು, ಅಷ್ಟರೊಳಗೆ ನೀನೇ ಬಂದೆ. ಅಣ್ಣ ನಿನ್ನಲ್ಲಿ ಒಂದು ಮಾತು ಕೇಳುತ್ತಿದೆ ಅಣ್ಣ. ಏನು ಹೇಳು ಬದ್ರಿ? ಅಣ್ಣ, ಈ ಊರಿಗೆ ನಾನೇ ದನಿ ಎಂದು ಮೆರೆಯುತ್ತಿದ್ದಾನಲ್ಲ ಆ ವರದೇ ಗೌಡ. ಅದೇನಲ್ಲ ಬದ್ರಿ? ಆ ಗೌಡ ನಮ್ಮ ಹೊಲಕ್ಕೆ ತಕರಾರು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವನ ಆಳುಗಳನ್ನು ಕರೆಸಿ ನನ್ನ ಮತ್ತು ನಿನ್ನನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ. ಅದಕ್ಕೆ ನೀನು ಏನು ಹೇಳಿ ಕಳಿಸಿದೆ? ಅಣ್ಣ, ನಾವೇಕೆ ಹೋಗಬೇಕಣ್ಣ? ಬೇಕಾದರೆ ಅದೇ ಮಗ ಬರಲಿ ನಮ್ಮ ಮನೆಯ ಬಾಗಿಲವರೆಗೆ. ಹೇಗೆ ಮಾತಾಡ್ತೀರ ಬದ್ರಿ? ಬದ್ರಿ, ಬಿಸಿರಾಗ್ತಾ ಇದೆ ಅಂತ ಹಾಗೆಲ್ಲ ಮಾತನಾಡಬಾರದು. ದೊಡ್ಡವರ ದೌಡೆಯಲ್ಲಿ ಬದುಕೋದು ಬಹಳ ಕಷ್ಟವಿದೆ. ನೀವು ಊಟ ಮಾಡಿ ರೇಸ್ ತೆಗೆದುಕೊಳ್ಳಿ, ನಾನು ಹೋಗಿ ಬರುತ್ತೇನೆ. ಅಣ್ಣ ನಿಂದ್ರಣ್ಣ, ನಾನು ಬರುತ್ತೇನೆ ನಿನ್ನ ಜೊತೆಯಲ್ಲಿ. ಬೇಡಪ್ಪ ಬದ್ರಿ, ನೀನು ಬಂದರೆ ವಿಷಯ ವಿಕೋಪಕ್ಕೆ ಹೋಗುತ್ತದೆ. ನಾನು ಒಬ್ಬನೇ ಹೋಗಿ ಬರುತ್ತೇನೆ. ಅಣ್ಣ ನಿಂದ್ರಣ್ಣ. ಅಣ್ಣ ಬದ್ರಿ, ನೀನ್ ಹೇಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತೇಪ್ಪ? ನೀನ್ ಅಣ್ಣ ಹೋಗಿ ಎಲ್ಲ ವಿಚಾರ ಮಾಡ್ತಾನೆ. ಬಾ, ಬಹಳ ಹಸಿವಿಗೆ ಇರ್ಬೇಕು, ಊಟವನ್ನು ಬಡಿಸುತ್ತೇನೆ. ಅತ್ತಿಗೆ, ಈ ನಿನ್ನ ಕೈ ತುತ್ತು ತಿಂದು ಬಹಳ ದಿವಸವಾಯಿತು. ಇವತ್ತು ನಿನ್ನ ಕೈಯಾರಿಂದ ಊಟಕ್ಕೆ ಬಡಿಸು ಅತ್ತಿಗೆ. ಆಯ್ತಪ್ಪ ಬದ್ರಿ, ಈಗಲೇ ಹೋಗಿ ಊಟಕ್ಕೆ ನೀಡಿಕೊಂಡು ಬರ್ತೇನೆ. ಏ ದೇವ ಗಜಾನನ, ಹುಟ್ಟಿನಿಂದಾಗಲೇ ತಾಯಿಯ ಮುಖವನ್ನು ನೋಡಿಲ್ಲ. ತಾಯಿಗಿಂತ ಮಿಗಿಲಾಗಿರುವ ಈ ನನ್ನ ಅತ್ತಿಗೆಯನ್ನು ಕೊಟ್ಟೆಯಲ್ಲ, ಅದೇ ನನಗೆ ತುಂಬಾ ಸಂತೋಷವೆನಿಸುತ್ತದೆ. ಬದ್ರಿ, ಬಾರಪ್ಪ ಇಲ್ಲಿ. ಅತ್ತಿಗೆ, ಈ ನಿನ್ನ ಕೈ ತುತ್ತು ತಿನಿಸಿ ನನ್ನನ್ನು ಇಷ್ಟು ದೊಡ್ಡವನಾಗಿ ಬೆಳೆಸಿದೆ. ಈಗಲಾದರೂ ಈ ನಿನ್ನ ಕೈ ತುತ್ತು ಮರೆತಿಲ್ಲ ಅತ್ತಿಗೆ. ಅತ್ತಿಗೆ, ಇಷ್ಟು ದಿನವಾದರೂ ನನ್ನ ತಾಯಿಯ ನೆನಪು ನನಗೆ ಬರುತ್ತಿರಲಿಲ್ಲ. ಇವತ್ತು ಈ ನಿನ್ನ ಕೈ ತುತ್ತು ನೋಡಿದ ಕ್ಷಣವೇ ಆ ನನ್ನ ಹೆತ್ತ ತಾಯಿಯ ನೆನಪು ನನ್ನ ಕಣ್ಮುಂದೆ ಕಾಡುತ್ತಿದೆ ಅತ್ತಿಗೆ, ಕಣ್ಮುಂದೆ ಕಾಡುತ್ತಿದೆ. ಬದ್ರಿ, ಹಾಗೆಲ್ಲ ನೆನೆಸ್ಕೊಳ್ಬಾರ್ದು. ಬಾರಪ್ಪ ಇಲ್ಲಿ. ಹಾ ಬಾಯ್. ಉಣಿಸು ಅತ್ತಿಗೆ, ಉಣಿಸು. ಈ ನಿನ್ನ ಕೈ ತುತ್ತು ಉಂಡರೆ 10 ಆನೆಯ ಬಲ ಬಂದಂತಾಗುತ್ತದೆ ಈ ನಿನ್ನ ಮೈದೊನಿಗೆ. ಅತ್ತಿಗೆ ಮಾ, ಉಣಿಸಿದರೆ ಆಯ್ತು. ಅತ್ತಿಗೆ, ಊಟ ಮಾಡುವಾಗ ಅದು ಒಂದು ಯಾವುದೋ ಹಾಡು ಹಾಡುತ್ತಿದ್ದಲ್ಲ ಅತ್ತಿಗೆಮ್ಮ, ಅದನ್ನು ಹಾಡು ಅತ್ತಿಗೆಮ್ಮ. ಆಯ್ತಪ್ಪ, ನೀನೇ ಹೇಳಿದಂತೆ ಆಗಿ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿಗೆ ನೆಮ್ಮದಿ ಕಂದ ನೀನೇ ಆಧಾರ, ಅಮ್ಮನ ಬಾಳಿಗೆ ನೆಮ್ಮದಿ ಕಂದ ನೀನೇ ಆಧಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಅಣ್ಣ ಗೌಡನ ಮನೆಗೆ ಒಬ್ಬನೇ ಹೋಗಿದ್ದಾನೆ. ನಾನು ಹೋಗಿ ಬರುತ್ತೇನೆ ಅತ್ತಿಗೆ. ಆಯ್ತು ಮಧುರ.
ಹೋಗಬೇಕು, ಸ್ವಲ್ಪ ಕೆಲಸವಿದೆ, ನಾನು ಮತ್ತೆ ಬರುತ್ತೇನೆ. ಬಹುದಿನಗಳಿಂದ ಕಾಣುತ್ತಿರುವ ಕನಸು ಕನಸಾಗಿಯೇ ಉಳಿದಿದೆ. ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಮಳ ಬಂದಂತೆ ಅನುಭವಿಸುವುದೇ ಈ ವರ್ತೆಗಳ ಹವ್ಯ. ಬಾಳೆಹಣ್ಣಿನಂತೆ ತುಂಬಿ ತುಳುಕುತ್ತಿರುವ ಪಾರ್ವತಿಯ ಸೌಂದರ್ಯವನ್ನು ಸವಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಪಾರ್ವತಿ ಎಂದು ಊರಿಗೆ ಕಾಲಿಟ್ಟಳು ಅಂದೇ ನನ್ನ ಮನದಲ್ಲಿ ಮೂಡಿಬಿಟ್ಟಿದೆ ಆಕೆಯ ಪ್ರೀತಿ. ಜೇನುಗೂಡಿನ ನಂತರ ನಿಮ್ಮ ಸಂಸಾರವನ್ನು ಒಡೆದು ಚಿತ್ರ ಮಾಡಿ ನಿಮ್ಮನ್ನು ಬೀದಿ ಬೀದಿಯಂತೆ ತಿರುಗುವಂತೆ ಮಾಡದಿದ್ದರೆ ಮೇರಾ ನಾಮ್ ವರ್ದೇಗೌಡ ನಹಿ. ಶಿವಪ್ಪ ಮತ್ತು ಅವರ ತಮ್ಮ ಕರೆಯನ್ನು ಕಳಿಸಿದರೆ ಇನ್ನೂ ಬರ್ಲಿಲ್ಲವೇನೋ ಸೊಕ್ಕಿನ ಸೂಳೆ ಮಕ್ಕಳು. ಅವ್ರೇನು ಬರ್ತಾರ್ರಿ ಗೌಡ್ರ? ಬೇಕಾದ್ರ ನಿಮ್ಗ ಬಾ ಅಂತ ಕಳ್ಸ್ಯಾರ ನೋಡ್ರಿ. ಮತ್ತ ಏನಂದ್ರಲೇ ಆ ತಿರುಗೋಗಿ ನನ್ನ ಮಕ್ಕಳು ಅಂದೇನ್ರಿ ಅಪ್ಪ? ಈ ವರ್ದೇಗೌಡನೆಂದರೆ ಸುತ್ತು ಹೊತ್ತು ಹಳ್ಳಿಯ ಜನ ಕೈ ಎತ್ತಿ ಸಲ ಹೊಡೆಯುವಾಗ ನನಗೆ ಬಹಳಷ್ಟು ಕೋಪ ಬಂತೇನಲೇ ಬಡ ಕುಂಡಿಗಳಿಗೆ. ಹೌದ್ರಿ ಗೌಡ್ರ, ನಾವ್ ಮಾಳವ್ರ ಮನೆಗ್ ಕಳ್ಸಿದ್ರು ಕಬ್ರ ಇಲ್ರಿ ಅವ್ರಿಗೆ. ಅಲ್ರಿ ನೀವು ಅಂದ್ರಿ ಏನು ಭಯಾನ ಇಲ್ರಿ? ಅಂತೂ ಬಾ ಸೊಕ್ಕಿ ಬಂದಾರಿ ನನ್ನ ಮಕ್ಕಳು. ನಾವ್ ಹಾಕಿದ ಹಂಸಲ್ ಕೂತ್ ನಾಯ್ಗೋ ನಮ್ಗ ಗುರ್ರ ಅನ್ನತ್ತೆ ನೋಡ್ರಿ. ಈಗ ನನಗೆ ಎದುರಾಗುವಷ್ಟು ಸೊಕ್ಕು ಬಂದಿದ್ದೇನಲೇ ಬಡ ಕುಂಡಿಗಳಿಗೆ. ಎಬ್ಬಿಸು ನಮ್ಮ ತಂಡನು. ಆ ನನ್ನ ಮಕ್ಕಳಿಗೆ ಒದ್ದು ಬುದ್ಧಿ ಕಲಿಸಲೇಬೇಕು. ನಾನು ಅದನ್ನ ವಿಚಾರ ಮಾಡಕತ್ತೀನ್ರಿ ಗೌಡ್ರ. ಬುದ್ಧಿ ಬರುತ್ತೆ ನನ್ನ ಮಕ್ಕಳಿಗೆ. ಆ ಚಕ್ರವರ್ತಿ ಬರುವ ಸಮಯ ಆಯ್ತು. ಆ ಚಕ್ರವರ್ತಿಗೆ ಈ ವಿಷಯವನ್ನು ತಿಳಿಸಿ ಆ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸುವುದೇ ಒಳ್ಳೆಯದು. ಗೌಡ್ರ ನೆನ್ಸುಗೌಡ್ರ ಈ ವರ್ದೇಗೌಡನೆಂದರೆ ಭಯವೇ ಇಲ್ಲದಂತಾಗಿದೆ.